ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಇಲ್ಲಿ ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. ಈ ಎರಡೂ ತಂಡಗಳು ಆಡಿರುವಂತಹ ಮೊದಲ ಪಂದ್ಯವನ್ನು ಜಯಿಸಿರುವಂತಹ ತಂಡಗಳು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಬೌಲರ್ ಅಬೂದ್ ದೀಕ್ಷಿತ್ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತಹ ಆಟಗಾರ. ರೌಫ್ ಕೋಡಿ ವಿಕೆಟ್ ಕೀಪರ್. ಪಂದ್ಯ ಆರಂಭ. ಇನ್ನಿಂಗ್ಸಿನ ಮೊದಲ ಚೆಂಡು ಲೆಗ್ ಲೈನ್ ಹೊಡೆತವನ್ನು ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ಅಲ್ಲಿ ಅಥಾವುಲ್ಲಾ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಸಿಂಗಲ್ ಮುಖ್ಯ ರನ್ಔಟ್ ಹಂತಕ್ಕಾಗಿ ತೃತೀಯ ನೇತ್ರಕ್ಕೆ ಮನವಿಯನ್ನು ಮಾಡಲಾಗ್ತಾ ಇದೆ. ನಾಟ್ ಔಟ್ ಅನ್ನುವಂತ ತೀರ್ಪು. ಮತ್ತೆ ಅಬೂದ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಬಾಲ್. ಇವಾಗ ದೀಕ್ಷಿತ್ ಬೌಂಡರಿಯನ್ನು ದಾಖಲಿಸಿದ್ರು. ಇನ್ನಿಂಗ್ಸಿನ ಮೊದಲ ಬೌಂಡರಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿರುವಂತ ದೀಕ್ಷಿತ್ ಇಲ್ಲಿ ಬೌಂಡರಿಯನ್ನು ಪಡ್ಕೊಂಡ್ರು. ತಂಡದ ಮೊತ್ತ ಇವಾಗ 6ಕ್ಕೆ ತಲುಪ್ತಾ ಇರುವಂತ ಈ ಸಂದರ್ಭ. ಮತ್ತೆ ಅಬೂದ್ 4ನೆಯ ಬಾರಿಗಾಗಿ ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಕವರ್ ಪಾಯಿಂಟ್ ಅಲ್ಲಿ ಅಲ್ತಾಫ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟವನ್ನು ಪೂರೈಸಿಕೊಳ್ತಾ ಇರುವಂತಹ ತಂಡ. ಸತತವಾಗಿ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ. ಬಹಳಷ್ಟು ವರ್ಷಗಳಿಂದ ಈ ಮಾದರಿಯ ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ ಇಲ್ಲಿ ಟೂರ್ನಮೆಂಟಿನ 2ನೆಯ ಪಂದ್ಯವನ್ನು ಆಡ್ತಾ ಇದೆ. ಲಾಸ್ಟು ಅಂತಿಮ 2 ಚೆಂಡುಗಳಿಗಾಗಿ 5ನೆಯ ಚೆಂಡು ವಿಕೆಟ್ ಕೀಪಿಂಗ್ ವೈಫಲ್ಯ. ತನ್ಮೂಲಕ 22 ರೂಪದಲ್ಲಿ ಓಟುಗಳು ಬರ್ತಾ ಇವೆ. ಒಂದು ಹಂತದಲ್ಲಿ ಬೌಲರ್ ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ವಿಕೆಟ್ ಕೀಪರ್ ಒಂದು ಹಂತದಲ್ಲಿ ವೈಫಲ್ಯವನ್ನು ಕಂಡ್ರು. 22 ರೂಪದ ಓಟುಗಳು ಬರ್ತಾ ಇವೆ. ಆ ನಿಟ್ಟಲ್ಲಿ 10 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ 11ಕ್ಕೆ ತಲುಪ್ತಾ ಇದೆ. ಮತ್ತೆ ಅಬೂದ್ ಮೊದಲ ಓವರಿನ ಕೊನೆಯ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಮೋಹನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ಕ್ಷೇತ್ರರಕ್ಷಕ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 12ಕ್ಕೆ ಲಾಸ್. ಶ್ರೀ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಇದಾದ ಬಳಿಕ ದಿನದ 6ನೇ ಪಂದ್ಯವನ್ನು ಆಡುತ್ತೆ ಎವಿ ರಾಕರ್ಸ್ ಮತ್ತು ರಿಯಲ್ ಫೈಟರ್ಸ್. ಅಜಯ್ ಕೊಂಜೆಗೋಡೆ ರೆಡಿ ಇರಬೇಕನ್ನುವಂತ ಸೂಚನೆ ನೀಡ್ತಾ ಇದ್ದಾವೆ. ಈ ಕ್ರೀಡಾ ಋತುವಿನಲ್ಲಿ ಸತತವಾಗಿ ಮಾದರಿಯ ದಾಖಲೆ ಪಂದ್ಯಾಕೂಟಗಳು ಮುಕ್ತಾಯವನ್ನು ಕಂಡ ಬಳಿಕ ಮತ್ತೊಂದು ಹೊಸ ದಾಖಲೆಯನ್ನು ನಿರ್ಮಿಸುವಂತ ಎಲ್ಲ ತವಕವನ್ನು ಮಾಡ್ತಾ ಇರುವಂತ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ ಸಂಯುಕ್ತ ಆಶ್ರಯದಲ್ಲಿ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇರುವಂತ ಪಾಂಚಜನ್ಯ ಲೈವ್ ನೆಟ್ ಮೊದಲ ಬಾರಿಗೆ ಈ ರೀತಿಯ ನೇರ ಪ್ರಸಾರದ ಕಾರ್ಯಕ್ಕಾಗಿ ಇಳಿತಾ ಇದೆ. ಅತ್ಯುತ್ತಮ ರೀತಿಯಾಗಿ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್. ಆ ನಿಟ್ಟಲ್ಲಿ 2ನೇ ಓವರ್ಗಾಗಿ ಅಥಾವುಲ್ಲಾ ಯುವ ಆಟಗಾರ ಎಸೆತಗಾರಿಕೆಗೆ ಬರ್ತಾ ಇದ್ದಾರೆ. 2ನೇ ಓವರ್ ಮೊದಲ ಚೆಂಡು ತನ್ಮೂಲಕ ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಗಲಿ ವಿಭಾಗದಲ್ಲಿ ಓಟುಗಳು ಬರ್ತಾ ಇವೆ. ಒಂದು ಓಟುಗಳ ಸೇರ್ಪಡೆ ಮುಖಾಂತರ 13 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ.
ಎರಡನೇ ಬಾರಿ ಅತಾವುಲ್ಲಾ ಬಹಳಷ್ಟು ಉತ್ತಮ ರೀತಿಯನ್ನು ಹೊಡೆತ ತರ್ಮಲಕ್ಕವಾಗಿ ದೀಕ್ಷಿತ್ ಇಲ್ಲಿ ಸುಂದರತೆಯ ಬೌಂಡರಿಯನ್ನು ದಾಖಲಿಸಿದ್ದು ನೆಟ್ಟನೇರ ಹೊಡೆತ. ಬೌಲರ್ಸ್ ಸ್ಟ್ರೈಟ್ ಡ್ರೈವ್ ಹೊಡೆತವನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ 3ನೆಯ ಚೆಂಡು ಮತ್ತೊಂದು ಹೊಡೆತ ಕವರ್ಸ್ ಅಲ್ಲಿ ಬರ್ತಾ ಇದೆ. ಮತ್ತೆ ಬೌಂಡ್ರಿ. ದೀಕ್ಷಿತ್ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸಿದ್ರು. ಅತಾವುಲ್ಲಾ ಇಲ್ಲಿ ಬೌಂಡರಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ಬೌಲರ್. ಪಂದ್ಯ ಕೂಡ 2 ಪ್ರಮುಖ ಡಗೌಟ್ಗಳು. ಒಂದೆಡೆ ಕೋಟೇಶ್ವರ ಸ್ಪೋರ್ಟ್ಸ್, ಮತ್ತೊಂದೆಡೆ ಬ್ಯಾಟ್ ಝೋನ್ ಹೆಮ್ಮಾಡಿ ಡಗೌಟ್ ಆಗಿ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಈ 48 ಮಾದರಿಯ ಪಂದ್ಯಾಕೂಟದಲ್ಲಿ ಮೊದಲ ಬಾರಿಗೆ ಗ್ಯಾಲರಿಯ ವ್ಯವಸ್ಥೆಗಳನ್ನ ಅಲ್ಲವಡಿಸಿಕೊಂಡು ಇಲ್ಲಿ ಪಂದ್ಯಾಕೂಟವನ್ನು ಆಯೋಜಿಸುವಂತ ಎಲ್ಲ ಹಂತಕ್ಕಿಳಿತಾ ಇರುವಂತ ಮತ್ತೆ ಓಟುಗಳು ಬರ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇರುವಂತ ಈ ಹಂತ. ತಂಡದ ಮೊತ್ತ ಇವಾಗ 22 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತರ್ಮಲಕ್ಕವಾಗಿ ಸುಹಾಸ್ ಆಚಾರ್ 2ನೇ ಓವರ್ನ ಕೊನೆಯ ಚೆಂಡಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಇಲ್ಲಿ ಮುಕ್ತಾಯದ 2 ಓವರ್ ತಂಡದ ಮೊತ್ತ 26ಕ್ಕೆ ಲಾಸ್. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 26-26. 3ನೇ ಓವರ್ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಪವರ್ ಸರ್ಚ್ ಓವರ್. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಈ ಅವಿಘ್ನ ಸೃಷ್ಟಿ ಟ್ರೋಫಿ ಪವರ್ ಸರ್ಚ್ ಓವರ್ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಅಬೋ ಎಸೆತಗಾರಿಕೆ ಭಾಗದಲ್ಲಿ ಮೂರನೇ ಓವರ್ ಮೊದಲ ಚೆಂಡು ಔಟರ್ ಎಚ್ ಆಗಿತ್ತು. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಶತಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಕಾಣ್ತಾ ಇರುವಂತ ಈ ಹಂತ. ತಂಡದ ಮೊತ್ತ ಇವಾಗ 27 ಓಟಗಳು 27. ನಿಧಾನ ಗತಿಯಲ್ಲಿ ಓಟವನ್ನು ಗಳಿಸಿಕೊಂಡು ಮುಂದೆ ಹೋಗ್ತಾ ಇರುವಂತ ತಂಡ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರ. ಎರಡನೆಯ ಚೆಂಡು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ತನ್ಸೆ ಮಾಡಿದ್ರು. ಕವರ್ಸ್ ಅಲ್ಲಿ ಮತ್ತೆ ಓಟಗಳ ಸೇರ್ಪಡೆಯಾಗ್ತಾ ಇದೆ. ಅಂತಿಮ 4 ಚೆಂಡುಗಳು ಇವಾಗ ಈ ಪವರ್ ಸರ್ಚ್ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ನೆಟ್ಟನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಸ್ವತಃ ಬೌಲರ್ ಅಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇರುವಂತ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರದ ತಂಡ ಆರಂಭಿಕ ಹಂತದಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಇಲ್ಲಿ ನಟ್ಟನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು.
ಇಲ್ಲಿ ಸ್ವತಃ ಬೌಲರ್ ಕ್ಯಾಚ್ ಅನ್ನು ಬಳ್ಕೊಳ್ಳೋ ಮುಖಾಂತರ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 28ಕ್ಕೆ ಮೊದಲ ಹೋದರೆ ಆಘಾತವನ್ನ ಕಾಣ್ತಾ ಇರುವಂತ ತಂಡ. ಮತ್ತೆ 4ನೇ ಬಾರಿ ಅಬೂದ್ ಚಂದ್ರ ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೆ ಒಂದು ಓಟವನ್ನ ಪೂರೈಸಿಕೊಂಡ್ರು. ಅಂತಿಮ 2 ಎಸೆತ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಲಯಬದ್ಧದಾಯಕವಾಗಿ ಎಸೆತಗಾರಿಕೆಯನ್ನು ಈ ಓವರ್ ಅಲ್ಲಿ ಮಾಡ್ತಾ ಇರುವಂತ ಬೌಲರ್ ಅಬೂದ್ ಕೇವಲ 3 ಓಟಗಳಿಗೆ ಈ ಓವರ್ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 5ನೇ ಚೆಂಡು ಸುಹಾಸ್ ಆಚಾರ್ ಹೊಡೆತ ತನ್ಮೂಲಕ 6 ಓಟಗಳು. ಇಲ್ಲಿ ಸೇರ್ಪಡೆಯನ್ನ ಕಂಡ್ರೆ ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. 35 ಪವರ್ ಸರ್ಜ್ ಓವರ್ ಅಲ್ಲಿ ದಾಖಲಾತಿಯನ್ನು ಕಾಣುವಂತ ಎಲ್ಲ ಬೌಂಡರಿಗಳಿಗೆ 6 ಓಟ ಅನ್ನುವಂತ ಒಂದು ಸೂಚನೆ ಇರುತ್ತೆ. ಆ ಸಂದರ್ಭದಲ್ಲಿ ಇವಾಗ ಸುಹಾಸ್ ಆಚಾರ್ ಬೌಂಡರಿಯನ್ನು 6 ಓಟವನ್ನು ದಾಖಲಿಸಿದ್ರು. ತನ್ನ ಮೊತ್ತ 35. ಕೊನೆಯ ಬಾರಿ ಅಂತಿಮ ಚೆಂಡು ಮತ್ತೊಂದು ಹೊಡೆತ. ಕೇವಲ 1 ಓಟವನ್ನು ಪಡ್ಕೊಳ್ತಾ ಇರುವಂತಹ ಸುಹಾಸ್ ಆಚಾರ್ 3 ಓವರ್ಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರ. ಮೂರು ಓವರ್ಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ 4ನೇ ಓವರ್ಗಾಗಿ ಹೊಸ ಬೌಲರ್ ಓವರ್ಗಾಗಿ ಮನೋಜ್. ಎಂಟು ಓವರ್ಗಳ ಪ್ರತಿ ಇನ್ನಿಂಗ್ಸ್ ಆಗಿ ಇಲ್ಲಿ ಪಂದ್ಯಗಳು ಸಾಗ್ತಾ ಇವೆ. ಒಂದು ಹಂತದಲ್ಲಿ ಆಟಗಾರರು ಸ್ವಲ್ಪ ಮಟ್ಟಿಗೆ ಸಮಯೋಚಿತ ಆಟಗಾರಿಕೆಯನ್ನು ಆಡಬೇಕಾಗಿರುವಂತ ಎಲ್ಲ ಹಂತಗಳನ್ನ ತೋರ್ಪಡಿಸಿಕೊಳ್ಳಬಲ್ಲಂತ ಈ ಪಂದ್ಯಾಕೂಟ. ಮನೋಜ್ 4ನೇ ಓವರ್ಗಾಗಿ 4ನೇ ಓವರ್ನ ಮೊದಲ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ ಇವಾಗ 37. ಆರಂಭಿಕ ಹಂತದಲ್ಲಿ ಬಹಳಷ್ಟೊಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ಬೌಲರ್ಸ್ ಗಳು ಇಲ್ಲಿ ಕಮ್ ಬ್ಯಾಕ್ ಮಾಡಬೇಕಾಗಿರುವಂತಹ ಒಂದು ಅಂಶಕ್ಕೆ ಒಳಗಾಗ್ತಾ ಇದ್ದಾರೆ. ನಗೆತವನ್ನ ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ ಕೂಡ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆರಡನೇ ಬಾರಿ ಮನೋಜ್. ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಕವರ್ ಪಾಯಿಂಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಸುಹಾಸ್ ಆಚಾರ್ ದಾಖಲಿಸ್ತಾ ಇರುವಂತ ಮತ್ತೊಂದು ಬೌಂಡರಿ. 4 ಓಟಗಳು. ಮೊದಲ ಹೋದರೆ ಆಘಾತವನ್ನು ಕಂಡ್ರು ಕೂಡ ಸುಹಾಸ್ ಆಚಾರ್ ಆಟ ಮುಂದುವರಿಕೆ ಕಾಣ್ತಾ ಇದೆ. ಬೌಂಡರಿಗಳನ್ನು ಸುಲಭವಾಗಿ ದಾಖಲಿಸ್ತಾ ಇರುವಂತಹ ಯುವ ಆಟಗಾರ ಇಲ್ಲಿ ಮತ್ತೆ ಮನೋಜ. ತೀರಾ ಕೆಳ ಕ್ರಮಾಂಕದ ಚೆಂಡು ಕೆಡಕುವಂತ ಪ್ರಯತ್ನ ಮಾಡಿದ್ರು ಕೂಡ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಶಾರ್ಟ್ ಆಗಿರುವಂತಹ ಚೆಂಡಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮನೋಜ ಅಲ್ಲಿ ಬೌಂಡರಿಗೆ ಅವಕಾಶ ಮಾಡಿಕೊಟ್ಟ ಬಳಿಕ ತೀರಾ ಕೆಳ ಕ್ರಮಾಂಕದ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಇನ್ ಸ್ವಿಂಗರ್ ಡೆಲಿವರಿ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ವೇರಿಯೇಷನ್ ನಾವು ಕಂಡ ಹಾಗೆ ಇವಾಗದ ಯುವ ಬೌಲರ್ಸ್ ಗಳೆಲ್ಲ ಸ್ವಲ್ಪ ಮಟ್ಟಿಗೆ ಈ ರೀತಿಯ ಒಂದು ವೇರಿಯೇಷನ್ ಎಸೆತಗಾರಿಕೆ ಮಾಡುವಂತ ಎಲ್ಲ ತವಕಗಳನ್ನ ಮಾಡ್ತಾರೆ. ಅದೇ ಪ್ರಯತ್ನವನ್ನ ಮುಂದುವರಿಸ್ತಾ ಇರುವಂತ ಬೌಲರ್ ಮನೋಜ್. 5ನೆಯ ಚೆಂಡು ಚಂದ್ರನ ಹೊಡೆತ. ಅತಾವುಲ್ಲಾ ಸ್ಕ್ವೇರ್ ಲೆಗ್ ಅಲ್ಲಿ ಶತರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಓಟ್ಗಳು ಬರ್ತಾ ಇದೆ. ಕೊನೆಯ ಒಂದು ಚೆಂಡು 4ನೇ ಓವರ್ ನಲ್ಲಿ ಬಾಕಿ. ಅಂತಿಮ ಎಸೆತ. ನಾಲ್ಕನೇ ಓವರ್ನ ಕೊನೆಯ ಚೆಂಡು. ತನ್ಮೂಲಕ ಮತ್ತೆ ಓಟುಗಳ ಸೇರ್ಪಡೆನ ಕಾಣ್ತಾ ಇದೆ. ಒಂದು ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಎಲ್ಲ ಅವಕಾಶಗಳಿದ್ರು ಕೂಡ ಕ್ಷೇತ್ರರಕ್ಷಕರು ಸ್ವಲ್ಪ ಮಟ್ಟಿಗೆ ಆ ಅವಕಾಶವನ್ನ ಕೈ ಚೆಲ್ಲಿದ್ದಾರೆ. ಇಲ್ಲಿ 4ನೇ ಓವರ್ ಮುಕ್ತಾಯ. 44ಕ್ಕೆ 1. ಇವತ್ತು ಆರಂಭವನ್ನ ಕಾಣ್ತಾ ಇರುವಂತ ಅವಿಕ್ರ ಷಷ್ಠಿ ಟ್ರೋಫಿ 16 ತಂಡಗಳು ಭಾಗವಹಿಸ್ತಾ ಇರುವಂತ ಪೈಕಿ ಇವತ್ತು 8 ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಅತಿಥಿ ಅಭ್ಯಾಗತರ ಸಮೇತವಾಗಿ ಸಾಗುತ್ತೆ. ಸಂಗೀತ, ರಸ ದೌತಣ ಇವೆಲ್ಲವೂ ಕೂಡ ನಾಳೆ ಈ ಪ್ರಮುಖ ವೇದಿಕೆಯಲ್ಲಿ ಆಯೋಜನೆಯನ್ನ ಕಾಣಲಿಕ್ಕಿದೆ. ಸಾಮಾಜಿಕ ಚಿಂತನೆ ಜೊತೆಗೆ ಕೆಲವೊಂದು ರೀತಿಯ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡಬೇಕನ್ನುವಂತ ಒಂದು ಮೂಲ ಉದ್ದೇಶದ ಜೊತೆಗೆ ಬಹಳಷ್ಟೊಂದು ಯಶಸ್ಸಿನ ಕಾರ್ಯವನ್ನು ಮಾಡ್ತಾ ಇರುವಂತ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಸವಿ ನೆನಪಿನಲ್ಲಿ ಮತ್ತೊಂದು ಬಾರಿ ಇಲ್ಲಿ ಪಂದ್ಯಾಕೂಟ ಆಯೋಜನೆಯನ್ನು ಕಾಣ್ತಾ ಇದೆ. ಕಡಲ ಕಿನಾರೆ ಬೀಚಾಡಿಯ ಈ ಪರಿಸರದಲ್ಲಿ ಐದನೇ ಓವರ್ಗಾಗಿ ಮೋಹನ್ ಮತ್ತೋರ್ವ ಯುವ ಎಸೆತಗಾರ. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಸ್ಲೋವರ್ ಆಗಿ ಬಂದಿರುವಂತ ಚೆಂಡಿನ ಲಯವನ್ನ ಗಮನಿಸಿಕೊಂಡು ಆಡಬೇಕಾಗಿರುವಂತ ಒಂದು ಹಂತ ಸ್ವಲ್ಪ ಮಟ್ಟಿಗೆ ಶೀಘ್ರವಾಗಿ ಅಕ್ರಾಸ್ ದಿ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಸುಹಾಸ್ ಆಚಾರ್ ಮಾಡಿದ್ರು. ಇಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನ ಕಾಣ್ತಾ ಇದೆ. 2ನೆಯ ಚೆಂಡು ಪೂರ್ಣಾಂತರವಾಗಿತ್ತು. ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಶತರಕ್ಷಣೆ ಅಂತಿಮ ಹಂತ ಇಲ್ಲಿ ಕೈ ಕೊಡ್ತಾ ಇದೆ. ಬೌಂಡರಿಯನ್ನು ಪಡ್ಕೊಳ್ತಾ ಇರುವಂತ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರದ ತಂಡ. (48) 48. ಕೆಳ ಕ್ರಮಾಂಕದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ಗೂಟಕ್ಕೆ ತಗಲ್ತಾ ಇಲ್ಲ. ಅದು ಹಂತಲ್ಲಿ ಕುಶಲ ಗುರಿಕಾರನಾಗುವಂತ ಪ್ರಯತ್ನವನ್ನ ರೌಫ್ ಮಾಡಿದ್ರು ಕೂಡ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಸುರಕ್ಷಿತವಾಗಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇರುವಂತ 2 ಮಂದಿ ಆಟಗಾರರು. ಇಲ್ಲಿ ತಂಡದ ಮೊತ್ತ ಕೂಡ ಮುಂದುವರಿಕೆಯನ್ನು ಪಡ್ಕೊಂಡು 49 ಓಟವನ್ನು ದಾಖಲಿಸ್ತಾ ಇದೆ. ಬೃಹತ್ ಮೊತ್ತದ ಕಡೆಗೆ ಸಾಗ್ತಾ ಇರುವಂತ ತಂಡ 5ನೇ ಓವರ್ನ ಚಾಲ್ತಿಯಲ್ಲಿ. ಚಂದ್ರನ ಹೊಡೆತ ಮತ್ತೆ ಮಿಡ್ ವಿಕೆಟ್ ಅಲ್ಲಿ ಅತಾವುಲ್ಲಾ ಚುರುಕಿನ ಶತರಕ್ಷಣೆಯನ್ನು ಮಾಡಿದ್ದಾರೆ. ಓಟವನ್ನು ಪೂರೈಸಿಕೊಳ್ತಾ ಇದೆ. ಕೇವಲ 1 ಓಟಕ್ಕೆ ಮಾತ್ರ ಅನುವನ್ನು ಮಾಡಿಕೊಟ್ರು. ಅರ್ಧ ಶತಕವನ್ನು ಪೂರೈಸ್ತಾ ಇರುವಂತ ತಂಡ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳಾವರ. 5ನೇ ಬಾರಿ ಶಾರ್ಟ್ ಆಗಿರುವಂತಹ ಚೆಂಡು ಮತ್ತೆ ಶತರಕ್ಷಣೆ ಆಗಿತ್ತು. 1 ಓಟಗಳ ಸೇರ್ಪಡೆ ಕೂಡ. ಈ ರೀತಿಯ ಶಾರ್ಟ್ ಆಗಿ ಬಂದಿರುವಂತಹ ಚೆಂಡುಗಳಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಹೊಡೆತವನ್ನು ದಾಖಲಿಸಬಲ್ಲಂತ ಸುಹಾಸ್ ಆಚಾರ್ ಇಲ್ಲಿ ಕೇವಲ 1 ಓಟವನ್ನು ಪಡ್ಕೊಂಡ್ರು. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಕೊನೆಯ ಬಾರಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿದ್ದು ಚಂದ್ರ ದಾಖಲಿಸ್ತಾ ಇರುವಂತ ಬೌಂಡ್ರಿ.
ಕ್ರಿಕೆಟ್ ಪುಸ್ತಕದ ಅತ್ಯುತ್ತಮ ರೀತಿಯ ಒಂದು ಹೊಡೆತ ಕೂಡ ಬಹಳಷ್ಟು ಯಶಸ್ಸಿನ ಆಟವನ್ನು ಆಡ್ತಾ ಇದೆ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳ ಅವರ 5 ಓವರ್ಗಳ ಮುಕ್ತಾಯದ ಬಳಿಕ 55 ಓಟಗಳು. ಇವಾಗ 6ನೇ ಓವರ್ ಆರಂಭವನ್ನ ಕಾಣುತ್ತೆ. ಪವರ್ ಬ್ಲಾಸ್ಟ್ ಅನ್ನುವಂತ ನಿಯಮ ಕೂಡ ಇಲ್ಲಿ ಅಳವಡಿಕೆಯನ್ನ ಕಾಣುತ್ತೆ. ಕೇವಲ 8 ಮಂದಿ ಆಟಗಾರರು ಮಾತ್ರ ಇಲ್ಲಿ ಆಟವನ್ನು ಆಡಬೇಕಾಗಿರುವಂತ ಈ ಪರಿಸ್ಥಿತಿಯ ಈ ನಿಯಮ ಓರ್ವ ಕ್ಷೇತ್ರರಕ್ಷಕ ಹೊರಗಡೆ ಹೋಗಬೇಕಾಗಿರುವಂತ ಒಂದು ವಿಚಾರ ಕೂಡ ಇರುತ್ತೆ. ಬಹಳಷ್ಟೊಂದು ಬದಲಾವಣೆಗಳನ್ನ ಕಾಣ್ತಾ ಇರುವಂತ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಈ ರೀತಿಯ ಒಂದು ನಿಯಮಗಳು ಕೂಡ ಬಹಳಷ್ಟೊಂದು ಯಶಸ್ಸಿನ ಶ್ಲಾಘನೀಯ ಹಂತವನ್ನು ತಂದುಕೊಡುತ್ತೆ. ಆ ರೀತಿಯ ಚಿಂತನೆ ಇಲ್ಲಿ ಅವಿಘ್ನ ಸೃಷ್ಟಿಯ ಆಯೋಜಕರು ಮಾಡ್ತಾ ಇದ್ದಾರೆ. ಐದು ಓವರ್ಗಳ ಮುಕ್ತಾಯದ ಬಳಿಕ 55 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ಪ್ರತಿ ಓವರಿಗೆ 11ರ ಸರಾಸರಿಯಲ್ಲಿ ಓಟವನ್ನು ಗಳಿಸಿಕೊಂಡು ಬಂದಿರುವಂತಹ ತಂಡ ಇಲ್ಲಿ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳ ಅವರ ಮನೋಜ್ 6ನೇ ಓವರ್ನ ಮೊದಲ ಚೆಂಡು ಮತ್ತೆ ಶತರಕ್ಷಣೆ ನದೀಂ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳು ಬರ್ತಾ ಇವೆ. ಎರಡನೇ ಬಾರಿ ಮತ್ತೆ ಮನೋಜ್ ಪೂರ್ಣಾಂತರವಾಗಿ ಬಂದಿರುವಂತಹ ಚೆಂಡು ಮತ್ತೆ ಶತರಕ್ಷಣೆ ಎಡವಿಕೆಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ ಮತ್ತೆ 4 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಬೌಂಡರಿಯ ಸೇರ್ಪಡೆಯಾಗ್ತಾ ಇದೆ. 60 ಓಟವನ್ನು ಪೂರೈಸ್ತಾ ಇರುವಂತಹ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳ ಅವರ ಮನೋಜ್ ಎಸೆದಿರುವಂತಹ 3ನೇ ಚೆಂಡು ಸುಂದರತೆಯ ಲೆಗ್ ಲೆನ್ಸ್ ಮಿಡ್ ವಿಕೆಟ್ ಅನ್ನು ಕ್ಲಿಯರ್ ಮಾಡ್ತಾ ಇದೆ. ಇಲ್ಲಿ ಮತ್ತೊಂದು ಬೌಂಡರಿಯನ್ನ ಚಂದ್ರ ದಾಖಲಿಸಿದ್ರು. ಪವರ್ ಬ್ಲಾಸ್ಟ್ ಓವರಿನ ಎಲ್ಲ ಲಾಭವನ್ನು ದಾಖಲಿಸುವಂತ ಪ್ರಯತ್ನದ ಆಟವನ್ನು ಆಡ್ತಾ ಇರುವಂತಹ ಚಂದ್ರ ಗೊಳ್ಳಾಡಿ ಪರಿಸರದ ಅನುಭವಿ ಆಟಗಾರ ಕೂಡ. ಬಹಳಷ್ಟು ವರ್ಷಗಳ ಬಳಿಕ ಈ ರೀತಿಯ ಪಂದ್ಯಾಕೂಟವನ್ನು ಮತ್ತೆ ಆಡ್ತಾ ಇರುವಂತಹ ಆಟಗಾರ ಚಂದ್ರ. ಇನ್ಸೈಡ್ ಜಾಗಿತ್ತು ಮತ್ತೆ ವಿಕೆಟ್ ಕೀಪಿಂಗ್ ವೈಫಲ್ಯ, ಮತ್ತೊಂದು ಬೌಂಡರಿಯ ಸೇರ್ಪಡೆ. ಸತತವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಒಂದು ಹಂತದ ಎಡವಿಕೆ ಆಟವನ್ನು ಆಡ್ತಾ ಇದೆ. ಇಲ್ಲಿ ಆ ಲಾಭವನ್ನು ದಾಖಲಿಸ್ತಾ ಇರುವಂತಹ ಬ್ರಾಹ್ಮಿ ಕಟೆ ಫ್ರೆಂಡ್ಸ್ ಕಾಳ ಅವರ ಓಟವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಮೊತ್ತ ಕೂಡ ಇವಾಗ 69, 69. ಅಂತಿಮ ಒಂದು ಚೆಂಡು. ಈ ಬಾರಿ ಸುಹಾಸ್ ಆಚಾರ್ ಹೊಡೆತ ಮತ್ತೆ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಮತ್ತೆ ಮುಂದುವರಿಸ್ತಾ ಇರುವಂತಹ ಸುಹಾಸ್ ಆಚಾರ್ 6ನೇ ಓವರ್ನ ಅಂತಿಮ ಚೆಂಡಲ್ಲಿ ಕವರ್ಸ್ ಅಲ್ಲಿ ಬೌಂಡರಿ ದಾಖಲಿಸಿದ್ರು. ಈ ರೀತಿಯಾಗಿ 6ನೇ ಓವರ್ ಕೂಡ ಮುಕ್ತಾಯ 73ಕ್ಕೆ 1. ಇನ್ನು ಕೂಡ 12 ಚೆಂಡುಗಳ ಆಟ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಇದೇ ರನ್ದಾಣ ಮುಖಾಂತರವಾಗಿ ಆಟವನ್ನು ಮುಂದುವರಿಸಿಕೊಂಡು ಹೋದ್ರೆ 80, 90ರ ಆಸುಪಾಸಿನ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಶತಕವನ್ನು ಪೂರೈಸುವಂತ ಎಲ್ಲ ಅವಕಾಶವನ್ನು ಕಾಣ್ತಾ ಇರುವಂತ ಶ್ರೀ ಬ್ರಹ್ಮಿ ಕಟೆ ಫ್ರೆಂಡ್ಸ್ ಕಾಳ ವರದ ತಂಡ. ಇದಾದ ಬಳಿಕ ಮುಂದಿನ ಪಂದ್ಯವನ್ನು ಆಡುತ್ತೆ ಎವಿ ರಾಕರ್ಸ್ ಮತ್ತು ರಿಯಲ್ ಫೈಟರ್ಸ್ ಅಜಯ್ ಕುಂಜೇಗೌಡೆ.
7ನೇ ಓವರ್ ಮೊದಲ ಚೆಂಡು ತನ್ಮೂಲಕವಾಗಿ ಮತ್ತೊಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ ಅಲ್ತಾಫ್. 7ನೇ ಓವರಿನ ಎಸೆತಗಾರಿಕೆಯಲ್ಲಿ ಬಹಳ ಶ್ರೋತವ ರೀತಿಯ ಹೊಡೆತ ತನ್ಮೂಲಕವಾಗಿದ್ದು ಕವರ್ ಪಾಯಿಂಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇರುವಂತ ಚೆಂಡು ಒಂದು ಹಂತದಲ್ಲಿ ಎಸೆತಗಾರ ಸ್ವಲ್ಪ ಮಟ್ಟಿಗೆ ವಿಡ್ತನ ನೀಡ್ತಾ ಇರುವಂತ ಸಂದರ್ಭ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನ ಮತ್ತೆ ಇಲ್ಲಿ ಕವರ್ ಸಲ್ಲಿಸುವ ಸಾಚರ್ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ತೀರಾ ಕೆಳ ಕ್ರಮಾಂಕದಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನ ನಿಯಾಜ್ ದಾಖಲಿಸಿದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಆಟ. ಕೇವಲ ಒಂದು ಓಟವನ್ನು ದಾಖಲಿಸ್ತಾ ಇದೆ ತನ್ನ ಮೊತ್ತ ಕೂಡ ಇವಾಗ 79. ಬೃಹತ್ ಮೊತ್ತದ ಕಡೆಗೆ ಹೋಗ್ತಾ ಇರುವಂತ ತಂಡ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತ ನದೀಂ ಸೀಮಾ ರೇಖಾಂಚದಲ್ಲಿ ಶತರಕ್ಷಣೆ ಮಾಡಿದ್ರು ಕೂಡ 2 ಓಟವನ್ನು ಪೂರೈಸಿಕೊಳ್ತಾ ಇದೆ ತಂಡದ ಮೊತ್ತ. ಅಲ್ಲಿ ಬೌಂಡರಿ ಚೆಕಿಂಗ್ ಆಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡಲಾಗ್ತಾ ಇದೆ. 6 ಕ್ಯಾಮೆರಾಗಳ ಮುಖಾಂತರವಾಗಿ ಪಂದ್ಯಾಕೂಡ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಟ್ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ನೇರ ಪ್ರಸಾರ ವೇಷದಲ್ಲಿ ಮಾಡುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇರುವಂತ ಸಂಸ್ಥೆ ಕೂಡ. ನೋಡಿ, ಡಗೌಟ್ ಅಲ್ಲಿ ಕೇವಲ 15 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ. ಅದಕ್ಕಿಂತ ಜಾಸ್ತಿ ಯಾರೂ ಕೂಡ ಅಲ್ಲಿ ಇರಬಾರ್ದು ಅನ್ನುವಂತ ಸೂಚನೆ ಸಂಘಟಕರು ತಿಳಿಸ್ತಾ ಇದ್ದಾರೆ. ಜಾಸ್ತಿ ಇದ್ರೆ ದಯವಿಟ್ಟು ನೀವು ಅಲ್ಲಿಂದ ತೆರವಾಗಿ ಅನ್ನುವಂತ ಸೂಚನೆ ಕೂಡ ತಿಳಿಸ್ತಾ ಇದ್ದಾವೆ. ಡಗೌಟ್ ಓನ್ಲಿ ಫಾರ್ 15 ಮೆಂಬರ್ಸ್. ಬೌಂಡರಿ ಸೇವ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಕೇವಲ 2 ಓಟಗಳ ಸೇರ್ಪಡೆ. 7ನೇ ಓವರ್ನ ಕೊನೆಯ ಚೆಂಡಿಗಾಗಿ ಮತ್ತೆ ಅಲ್ತಾಫ್. ತನ್ಮೂಲಕ ಚಂದ್ರ ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಈ ಹೊಡೆತ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. 2ನೇ ವಿಕೆಟ್ ಆಘಾತ. ಅಲ್ಲಿ ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗೋಡೆಯ ಪ್ರಸಿದ್ಧಾಚಾರ್ ವೇದಿಕೆಗೆ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಬೇಕು.
ಪ್ರತಿ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರರಿಗೆ ಡಿಸ್ಪ್ಲೇ ಮೆನ್ಸ್ವೇರ್ ಮೈಯದಿ ಅವರು ನೀಡ್ತಾ ಇರುವಂತಹ 1,000 ಗಿಫ್ಟ್ ವೋಚರ್ ಇರುತ್ತೆ. ಆ ನಂತರ ಆಟಗಾರರ ಭಾವಚಿತ್ರ ಜೊತೆಗೆ ಅದನ್ನು ನೀಡಿ ಗೌರವಿಸುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಇಂಪ್ಯಾಕ್ಟ್ ಹಂತವನ್ನು ಬಳಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕೋಡಿ ಪರ್ವೇಸ್ 7 ಓವರ್ಗಳ ಮುಕ್ತಾಯದ ಬಳಿಕ 81ಕ್ಕೆ 2, 81 ಲಾಸ್ ಆಫ್ 2. ಅಲ್ಲಿ ಪ್ರಸಿದ್ಧಾಚಾರ್ ವೇದಿಕೆ ಬನ್ನಿ, ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ. ಮೂಲಕ ಸುಹಾಸ್ ಆಚಾರ್ ವಿಕೆಟ್ ಪತನ. ಆರಂಭಿಕ ಹಂತದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿರುವಂತಹ ಆಟಗಾರ ವೈಯಕ್ತಿಕವಾಗಿ 36 ಓಟವನ್ನು ದಾಖಲಿಸಿ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಸುಹಾಸ್ ಆಚಾರ್. ರಂಜು ಅಂಕಣಕ್ಕೆ ಬರ್ತಾ ಇರುವಂತಹ ಹೊಸ ಆಟಗಾರ. ಇನ್ಸೈಡ್ ಎಡ್ಜ್ ಆಗಿತ್ತು, ಬಹಳ ಉತ್ತಮ ರೀತಿ ಒಂದು ಎಸೆತ, ಓಟುಗಳು ಬರ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಲಕ್ಕಿ ಸ್ಟಾರ್ ನ ಬೌಲರ್ಗಳು ಬಹಳಷ್ಟೊಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕೆಲವೊಂದು ರೀತಿಯ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಂಡಿರುವಂತಹ ತಂಡ ಅದರ ಲಾಭವನ್ನು ದಾಖಲಿಸಿಕೊಂಡಿರುವಂತಹ ಶ್ರೀ ಬಮ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಅತ್ಯುತ್ತಮ ರೀತಿಯ ಒಂದು ಓಟವನ್ನು ದಾಖಲಿಸಿದ್ದಾರೆ. ತರ್ಮಲಕ್ಕಾಗಿದ್ದು ಪಾಯಿಂಟ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇರುವಂತಹ ಹೊಡೆತ. ಇಲ್ಲಿ ರಂಚು ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 85 ಓಟಗಳು, 85. ನಾಲ್ಕನೇ ಬಾರಿ ಮತ್ತೆ ಪರ್ವೇಜ್ ಲಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ದಾರೆ. ಮಿಡ್ ವಿಕೆಟ್ ಅಲ್ಲಿ ಒಂದು ಓಟವನ್ನು ಮತ್ತೆ ರಂಚು ಪೂರೈಸಿಕೊಂಡ್ರು. ತನ್ನ ಮೊತ್ತ ಕೂಡ ಇವಾಗ 86 ಓಟಗಳು. ಬೃಹತ್ ಮೊತ್ತದ ಕಡೆಗೆ ಹೋಗ್ತಾ ಇರುವಂತಹ ತಂಡ. ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಎದುರಾಳಿಗೆ ನಿಗದಿಪಡಿಸುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮ 2 ಚೆಂಡು ಈ ಇನ್ನಿಂಗ್ಸಿನಲ್ಲಿ ಬಾಕಿ ಇವೆ. ಈ ಬಾರಿ ಹರ್ಷ ಮತ್ತೆ ಇಲ್ಲಿ ಬೌಂಡರಿ ದಾಖಲಿಸಿದ್ರು. ಶಾರ್ಟ್ ಆಗಿ ಬರ್ತಾ ಇರುವಂತ ಚೆಂಡಿಗೆ ಅತ್ಯುತ್ತಮ ರೀತಿಯ ಒಂದು ಹೊಡೆತ. ಮಿಡ್ ವಿಕೆಟ್ ಅಲ್ಲಿ ಇದು ಬೌಂಡರಿ ಆಗ್ತಾ ಇದೆ. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 90. ಅಂತಿಮ ಚೆಂಡು ಅಕ್ರಾಸ್ ಹೊಡೆತಕ್ಕೆ ಮುಂದೆ ಹೋದ್ರು, ಯಶಸ್ಸನ್ನು ಕಾಣ್ತಾ ಇಲ್ಲ. ಕೊನೆ ಘಟ್ಟ ರನ್ಔಟ್ ಆಗ್ತಾ ಇರುವಂತಹ ಹರ್ಷ ಇಲ್ಲಿ ಮೊದಲ ಇನ್ನಿಂಗ್ಸ್ ಈ ರೀತಿಯಾಗಿ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟೊಂದು ಓಟಗಳಿಗೆ ಅವಕಾಶವನ್ನು ನೀಡಿರುವಂತಹ ತಂಡ. ಲಕ್ಕಿ ಸ್ಟಾರ್ ಕೊಡಿ ಕೆಲವೊಂದು ಹಂತದ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕೂಡ ಕಂಡಿತ್ತು. ಈ ಎಲ್ಲ ವಿಚಾರವನ್ನ ಕಂಡಿರ್ತಕ್ಕಂಥ ತಂಡ ಇಲ್ಲಿ 91ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಎವಿ ರಾಕರ್ಸ್ ನಾಯಕ ಮತ್ತು ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಆ ನಾಯಕರು ನಮ್ಮ ಜೊತೆಲಿದ್ದಾರೆ. ಎವಿ ರಾಕರ್ಸ್ ನಾಯಕರು ತಕ್ಷಣ ಟಾಸ್ಗೆ ಬರಬೇಕು. 91ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ತಂಡ. ಇಲ್ಲಿ ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣುತ್ತೆ. ಆ ಹಂತದಲ್ಲಿ ಇಲ್ಲಿ ಮತ್ತೆ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಪ್ರಶಾಂತ್ ಅಂಬಲಪಾಡಿ.
ಧನ್ಯವಾದಗಳು ಫಸಲ್ ಹೊನ್ನಾಳ್ ಅವರ. ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ 3 ದಿನಗಳ ಹಗಲು ರಾತ್ರಿಯ ದಂಡು ಚೆಂಡಿನ ಪಂದ್ಯಾಕೂಟ ಅವಿಘ್ನ ಸೃಷ್ಟಿ 2026 ಪಂದ್ಯಾಕೂಟ ದಿನದ 5ನೇ ಪಂದ್ಯ ಅಂಕದ ಒಳಭಾಗದಲ್ಲಿ ದ್ವಿತೀಯಾರ್ಧ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿಯ ತಂಡ ರೌಫ್ ಮತ್ತು ಅಲ್ತಾಫ್ ಆರಂಭಿಕ ಹಂತದ ಆಟಗಾರರು. ಮೊದಲವರ್ಗಾಗಿ ರಂಜಿತನ್ನು ಪರಿಚಯಿಸ್ತಾ ಇದ್ದಾರೆ. ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇನ್ನಿಂಗ್ಸ್ ಮೊದಲ ಚೆಂಡು ಯಕ್ಷ ಕವರ್ಸ್ ವಿಭಾಗದಲ್ಲಿ ಅತ್ಯುತ್ತಮ ಹೊಡೆತಗಳಿಗೆ ಅತ್ಯುತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಓಟ ಅವಕಾಶವನ್ನು ಮಾಡಿಕೊಟ್ರು. 91ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಫುಲ್ ಶಾಟ್ ಮಾದರಿ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆ. ನೋಡಿ ಅಲ್ಲಿ ಫಸ್ಟ್ ಏಡ್ ಕಿಟ್ ಇದ್ರೆ ತಗೊಂಡೋಗಿ ಸರ್. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ, ಅವಿಸ್ಮರಣೀಯ ಕ್ರೀಡಾಕೂಟ. 3 ದಿನಗಳ ಕಾಲ ಈ ಕ್ರೀಡಾಂಗಣದ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜರುಗ್ತಾ ಇದೆ. ಈ ಒಂದು ಕ್ರೀಡಾಕೂಟದ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಪಾಂಚಜನ್ಯ ಲೈವ್ ನೆಟ್ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಕಾಣ್ತಾ ಇರ್ತಕ್ಕಂಥ ನೇರ ಪ್ರಸಾರದ ಕಾರ್ಯವೈಖರಿಯ ಸಂಸ್ಥೆ ಈ ಒಂದು ಪಾಂಚಜನ್ಯ ಲೈವ್ ನೆಟ್ ಅನ್ನು ಚಂದಾದಾರರಾಗಿ ಎನ್ನುವಂತ ವಿನಂತಿಯನ್ನು ಕೂಡ ಈ ಹಂತದ ಮುಖಾಂತರವಾಗಿ ತಿಳಿಯಪಡಿಸ್ತಾ ಇದ್ದಾವೆ. ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಲೈವ್ ನೆಟ್ ಕಾರ್ಯಕ್ರಮ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಲ್ಲಿ 4 ಓಟಗಳ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಒಂದು ಕಾರ್ಯಕ್ರಮದ ವರ್ಣರಂಜಿತವಾಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಜರುಗುತ್ತೆ. ಬಹಳಷ್ಟು ಮಂದಿ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯ ಮುಖಾಂತರವಾಗಿ ಕಾರ್ಯಕ್ರಮದೊಂದು ಅತ್ಯಾಕರ್ಷಕ ಉದ್ಘಾಟನಾ ಕಾರ್ಯಕ್ರಮ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳಷ್ಟೊಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ, ಜೊತೆಗೆ ನೊಂದ ಕುಟುಂಬಗಳಿಗೆ ನೆರವಿನ ಹಸ್ತವನ್ನು ನೀಡುವಂತ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಕೂಡ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಹಮ್ಮಿಕೊಳ್ತಾ ಇರತಕ್ಕಂಥ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ಅತ್ಯುತ್ತಮ ರೀತಿಯಲ್ಲಿ ನೆರವೇರಿಸ್ತಾ ಇರತಕ್ಕಂಥ 2 ಸಂಸ್ಥೆಗಳು. ವಿಶೇಷದ ಆಟವನ್ನಾಡುವಂತಹ ಪ್ರಯತ್ನ, ಬೌಂಡ್ರಿಯನ್ನು ಅಂತಿಮ ಹಂತದಲ್ಲಿ ಪ್ರಜ್ವಲ ಅಡ್ಡಾಯಿಸಿದ್ದಾರೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಇದರ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ದಿನ 3ನೇ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಎವಿ ರಾಕರ್ಸ್ ನ ಗುರು ಅವರು ಬರಬೇಕು. ನಮ್ಮ ಕಾರ್ಯಕ್ರಮದ ಪ್ರಮುಖ ವೇದಿಕೆಯಲ್ಲಿ ಒಂದು ಅತ್ಯಾಕರ್ಷಕವಾಗಿರ್ತಕ್ಕಂಥ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಗೌರವವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಯತ್ನ 3ನೇ ಹಂತದಲ್ಲಿ ಈ ರೀತಿಯ ಪ್ರಯತ್ನ ಸಾಗ್ತದೆ. ಯಾಕಂತ ಹೇಳಿದ್ರೆ ಸ್ವತಃ
ಆಟಗಾರರ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರರ ಭಾವಚಿತ್ರವನ್ನು ಹೊತ್ತುಕೊಂಡಿರ್ತಕ್ಕಂಥ ಒಂದು ಆಕರ್ಷಕವಾಗಿರ್ತಕ್ಕಂಥ ಫೋಟೋ ಫ್ರೇಮ್ ಒಂದೆಡೆ ಆದ್ರೆ ಡಿಸ್ಪ್ಲೇ ಮೆನ್ಸ್ ವೇರ್ ವತಿಯಿಂದ ನೀಡ್ತಾ ಇರ್ತಕ್ಕಂಥ 1,000 ರೂಪಾಯಿಗಳ ಒಂದು ಆಕರ್ಷಕ ಗಿಫ್ಟ್ ವೋಚರ್ ಇರುತ್ತೆ. ಅಲ್ಲಿ ಗುರು ಅವರು ಬರಬೇಕು, ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೊದಲ ಓವರ್ ಮುಕ್ತಾಯಕ್ಕೆ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ಹೆದರಿ ಆಘಾತವನ್ನು ಕಾಣ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಹೊಸ ಎಸೆತಗಾರ ರೂಪದಲ್ಲಿ ಪ್ರಜ್ವಲನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಈ ಹಿಂದೆ 5 ಬಾರಿ ಗೆಳೆಯರ ಬಳಗ ಬೀಜಾಡಿ ಈ ರೀತಿಯ ಒಂದು ಪಂದ್ಯಾಟವನ್ನು ಅತ್ಯುತ್ತಮ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ದಾರೆ. ಈ ಬಾರಿ 6ನೇ ಪ್ರಯತ್ನ. ಈ 6ನೇ ಪ್ರಯತ್ನದ ಸಂದರ್ಭದಲ್ಲಿ ಅಲೋಕ್ ಇವೆಂಟ್ಸ್ ಅನ್ನು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೊಂದು ಸಂಸ್ಥೆ. ಆ 2 ಜಂಟಿ ಸಂಸ್ಥೆಗಳೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಈ ಪರಿಸರದಲ್ಲಿ ನಡೆಸ್ತಾ ಇದ್ದಾರೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಈ ಪರಿಸರದಲ್ಲಿ ಈ ಮಾದರಿಯ ಪಂದ್ಯಾಕೂಟಗಳ ಹೆಚ್ಚಿನ ಜನಪ್ರಿಯತೆ ಕಾಣ್ತಾ ಇರ್ತಕ್ಕಂಥ ದೃಷ್ಟಿಕೋನದ ಅಡಿಯಲ್ಲಿ ಈ ಒಂದು ಅತ್ಯುತ್ತಮ ಕ್ರೀಡಾಕೂಟ ಅವಿಘ್ನ ಸೃಷ್ಟಿ 2026ರ ಕ್ರೀಡಾಕೂಟವಾಗಿ ಇವತ್ತು ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಆಘಾತವನ್ನು ಕಾಣ್ತಾ ಇದೆ. ಗೋಡೆ ಹಿಂಭಾಗದಲ್ಲಿ ಸುಲಭ ಕ್ಯಾಚನ್ನು ಪಡ್ಕೊಂಡಂತ ಸ್ವಾಸ್ ಕಳೆದ 15 ದಿನಗಳ ಕೆಳಭಾಗದ ಬೆಂಗಳೂರಿನ ಎಡ್ವಿನ್ ಅಂಡ್ ಅಲ್ವಿನ್ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ನೀಡಬಂತ ಬೈಕ್ ಅನ್ನು ಬೆಂಗಳೂರಿನ ಚೇತನ್ ಜೊತೆಯಾಗಿ ಜಂಟಿಯಾಗಿ ಪಡ್ಕೊಂಡ್ರು. ಆ ಒಂದು ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೆನಿಸ್ ಬಾಲ್ ಇತಿಹಾಸದಲ್ಲಿ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಿ ಪಂದ್ಯದ ಪಂದ್ಯಶ್ರೇಷ್ಠ ಆಟಗಾರರಿಗೆ ಸೈಕಲ್ ಅನ್ನು ನೀಡಿ ಗೌರವಿಸಿದ್ರು. ಆದ್ರೆ ಸುಹಾಸ್ ನಿರೀಕ್ಷೆ ಸೈಕಲ್ ಮೇಲಿತ್ತು. ಆದ್ರೆ ಅಂತಿಮವಾಗಿ ಅವರು ಬೈಕ್ ಅನ್ನು ಜಂಟಿಯಾಗಿ ಒಂದು ಕ್ರೀಡಾಕೂಟದಲ್ಲಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಆಟವನ್ನು ಆ ಕ್ರೀಡಾಕೂಟದಲ್ಲಿ ತೋರ್ಪಡಿಸಿರ್ತಕ್ಕಂಥ ಈ ಭಾಗದೋರ್ವ ಯುವ ಆಟಗಾರ ಶಾಪೌಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ ಮಾಡಿದ್ದಾರೆ. ಒಂದೋಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 91ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಪ್ರತಿ ಹಂತದಲ್ಲೂ ಕೂಡ ಬೌಂಡ್ರಿ ಅನಿವಾರ್ಯತೆಯನ್ನು ಪಡ್ಕೊಳ್ತದೆ. ಮತ್ತೆ ಪ್ರಜ್ವಲ್ ನೆಟ್ಟ ನೇರ ಹೊಡೆತ ಮಿಡಾನ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಹನ್ನೊಂದಕ್ಕಿಂತ ಮೇಲ್ಸರದಲ್ಲಿ ಓಟಗಳು ಪ್ರತಿ ಓವರ್ ಅಲ್ಲಿ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪಂದ್ಯ. ಮತ್ತೆ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಯಕ್ಷ ಕವರ್ಸ್ ವಿಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 20 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ ಇವತ್ತು 10 ಪಂದ್ಯಗಳು ಮುಕ್ತಾಯವನ್ನು ಕಾಣುತ್ತೆ. ನಾಳೆ ಬೆಳಗಿನ ಅವಧಿಯಲ್ಲೇ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಈ ಋತುವಿನಲ್ಲಿ 4 ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತ ಈ ಭಾಗದ ಒಂದು ಹೆಮ್ಮೆಯ ಸಂಸ್ಥೆ ಶೆಟ್ಟಿ ಎಂಪೈರ್ನ ತಂಡ ಈ ಸ್ಟಾರ್ ಅನ್ನು ಮೊದಲ ಪಂದ್ಯದಲ್ಲಿ ಎದುರಿಸ್ತಾ ಇದ್ದಾರೆ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ರವೀಂದ್ರ ಹೆಗ್ಡೆ ಸಾರಥ್ಯದ ಮತ್ತೊಂದು ತಂಡ ಜಾನ್ಸನ್ ಕೂಡ ನಾಳೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ. ಮತ್ತೊಂದೆಡೆ ಈ ರೀತಿಯ ಪಂದ್ಯಾಕೂಟದಲ್ಲಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೊಂದು ಸಂಸ್ಥೆ ಪಾಂಚಜನ್ಯ ಕೋಟ ನಾಳೆ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಆ ನೆಲೆಯಲ್ಲಿ ಒಂದು ವ್ಯವಸ್ಥಿತ ಕ್ರೀಡಾಕೂಟ 3 ದಿನಗಳ ಕಾಲದ ಕ್ರೀಡಾಕೂಟವಾಗಿ ಭಾನುವಾರ ಸಂಜೆಯ ಪರಿಸ್ಥಿತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ. ಬ್ಲಾಕ್ ಆಲ್ ಚೆಂಡು ಯಾರ್ಕರ್ಲಂತ ಸತ ಆಟಗಾರ
ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ತಡೆರಹಿತ ಎಸೆತಗಳು, ಬ್ಲಾಕ್ ಆಲ್ ಚೆಂಡುಗಳು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶಬರೀಶ ಮೂರನೇ ಓವರ್ನ ಮೊದಲ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಡ ಮೊತ್ತ 15ಕ್ಕೆ 1, 16ಕ್ಕೆ 1. ಲೋವರ್ ಫುಲ್ ಟಾಸ್ ಆಗಿತ್ತು, ಮತ್ತೆ ಸುರಕ್ಷಿತ ಕ್ಷೇತ್ರಕ್ಕೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 74 ಓಟಗಳು ಬರಬೇಕಾಗಿದೆ. ಶಬರೀಶ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪುಣೆ ಗೇಟ್ ಹೋಟೆಲ್ನ ಕಾರ್ತಿಕ್ ಪೂಜಾರಿ ಅವ್ರನ್ನ ಜಾಹೀರಾತು ಫಲಕದ ಅಂಡನ್ನು ಬಳಸ್ಕೊಳ್ತಾ ಇರ್ತಕ್ಕಂಥ ಶಬರೀಶ್ ಈ ಪಂದ್ಯಾಕೂಟದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು. ಒಂದೆಡೆ ಕಾರ್ತಿಕ್ ಪೂಜಾರಿ ಪುಣೆ ಗೇಟ್ ಹೋಟೆಲ್ ಪುಣೆ ಆದ್ರೆ, ಮತ್ತೊಂದೆಡೆ ಎನ್ ಲೋಕೇಶ್ ಮಾಲಕರು ಸೃಷ್ಟಿ ಸಮೂಹ ಸಂಸ್ಥೆಗಳು ಬೆಂಗಳೂರು. ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 3ನೇ ಓವರ್ನ ಚಾಲ್ತಿಯಲ್ಲಿ ಒಂದು ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 1 ಓಟಗಳೊಂದಿಗೆ ಸ್ಟ್ರೈಕ್ ರೌಂಡ್ ಮಾಡ್ತಾ ಇರ್ತಕ್ಕಂಥ ತಂಡ. ಮತ್ತೆ ಈಗಾಗಲೇ 19 ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡ್ತಾ ಇಲ್ಲ. ಅತ್ಯುತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ 3 ಓವರ್ಗಳ ಮುಕ್ತಾಯದ ಬಳಿಕ ಪವರ್ ಸರ್ಜ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ಕೇವಲ 19 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇರುವಂತ ಪರಿಸ್ಥಿತಿಯಲ್ಲಿ 30 ಸತ ಜಯಕ್ಕಾಗಿ 72 ಓಟಗಳು ಬರಬೇಕಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಬೌಂಡ್ರಿಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರತಕ್ಕಂಥ ತಂಡ. ಹದಿನಾಲ್ಕಕ್ಕಿಂತ ಮೇಲ್ಸರದಲ್ಲಿ ಪ್ರತಿ ಓವರ್ಗೆ ಓಟುಗಳು ಬರಬೇಕಾಗಿದೆ. ಪರಿಸ್ಥಿತಿಯಲ್ಲಿ ಈ ಹಂತದ 4ನೇ ಓವರ್ಗಾಗಿ ಮತ್ತೆ ಮನುವನ್ನು ಪರಿಚಯಿಸಿರ್ತಕ್ಕಂಥ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಕ್ಷಣಕಾಲ ಗಾಳಿಯಲ್ಲಿತ್ತು, ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮತ್ತೆ 20ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 71 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ರೀತಿಯ ಅಂಶಗಳು ದಾಖಲಾತಿಯನ್ನು ಕಂಡ್ರೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ವಿಜಯದ ಅಂತರ ತಗ್ತದೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಲ್ಲ. ತನ್ನ ಮೂಲಕ ಬಹಳ ಶುದ್ಧಬರದ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನ ಆಡಿದ್ರು. ಮಿಡಲ್ ವಿಭಾಗದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ತನ್ನ ಮೊತ್ತ 24ಕ್ಕೆ ತಲುಪ್ತಾ ಇದೆ. 14ಕ್ಕಿಂತ ಮೇಲ್ಸರದಲ್ಲಿ ಸರಾಸರಿ ಓಟಗಳ ಒಂದು ಓವರ್ ಅಲ್ಲಿ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪಂದ್ಯ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಗಳ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 28ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾಧಾರಿಗಳ ಪ್ರೋತ್ಸಾಹ ಸಹಕಾರವನ್ನು ವ್ಯವಸ್ಥಿತ ಕ್ರೀಡಾಕೂಟ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮುನ್ನಡೆಸ್ತಾ ಇರ್ತಕ್ಕಂಥ 2 ಸಂಸ್ಥೆಗಳು.
ಬಹಳಷ್ಟು ಉತ್ತಮತೆ ಕ್ಷೇತ್ರಕ್ಷಣೆ ದಾಖಲಿಸುವಂತ ಪ್ರಯತ್ನ, ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಒಂದು ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ತಡ ಮೊತ್ತ ಕೂಡ 29 ಓಟಗಳು. ಕೊನೆಯ ಸತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅರ್ಧಾಂಶ ಓವರ್ಗಳ ಹೋಗ್ತಾ ಇದೆ. ಬಳಿಕ 29 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 24 ಚೆಂಡು ಜಯಕ್ಕಾಗಿ 62 ಓಟಗಳು ಬರಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 15-16 ಈ ರೀತಿಯ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಪಂದ್ಯ. ಈ ಹಂತದಲ್ಲಿ 5ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಎಸಗಾರರು ಪರಿಚಯಿಸುವಂತಹ ಲೆಕ್ಕಾಚಾರಗಳು ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಶಬರೀಶನನ್ನೇ ಪರಿಚಯಿಸ್ತಾ ಇದ್ದಾರೆ. ಈ ಹಿಂದಿನ ಓವರಲ್ಲಿ ಅತ್ಯುತ್ತಮ ರೀತಿಯ ಓವರನ್ನು ಸಂಘಟಿಸಿರ್ತಕ್ಕಂಥ ಶಬರೀಶ್ ಮತ್ತೆ 5ನೇ ಬಾರಿ 5ನೇ ಓವರ್ನ ಮೊದಲ ಚೆಂಡಿಗಾಗಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬ್ಯಾಕ್ ಟು ಬೌಲರ್ ಆಟ. ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 33 ಓಟಗಳು. ಮತ್ತೆ ಶಬರೀಶ ಸುರಕ್ಷಿತ ಕ್ಷೇತ್ರಕ್ಷಣೆ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ಚಾಲ್ತಿ 5ನೇ ಓವರ್ನಲ್ಲಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಹೊಸ ರೀತಿಯ ಒಂದು ನಿಯಮ ನಿಬಂಧನೆಗಳನ್ನು ಅಳವಡಿಸಿಕೊಂಡು ಈ ಮಾದರಿಯ ಪಂದ್ಯಾಕೂಟದಲ್ಲಿ ಹೊಸತನವನ್ನು ಮೈಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ ನಡೀತಾ ಇದೆ. 3ನೇ ಓವರ್ನಲ್ಲೊಂದು ಪವರ್ ಸರ್ಜ್ ಅನ್ನುವಂತ ಒಂದು ಹಂತ ಆದ್ರೆ 6ನೇ ಓವರ್ನಲ್ಲಿ ಪವರ್ ಬ್ಲಾಸ್ಟ್ ಅನ್ನುವಂತ ಒಂದು ಪ್ರಕ್ರಿಯೆ ಮತ್ತೊಂದು ಕಡೆಯಲ್ಲಿ ನಡೆಯುತ್ತೆ. ಜೊತೆಗೆ ಇಂಪ್ಯಾಕ್ಟ್ ಆಟಗಾರರಿಗೊಂದು ಅವಕಾಶ ಇರುತ್ತೆ. ಈ ಮಾದರಿ ಪಂದ್ಯಾಕೂಟದಲ್ಲಿ ಒಂದು ಹೊಸತನವನ್ನು ಮೈಗೂಡಿಸುವಂತಹ ಪ್ರಯತ್ನ ಈ ಒಂದು ಪಂದ್ಯಾಕೂಟದ ಮುಖಾಂತರವಾಗಿ. ಶಬಾಡ್ ಮಾಡ್ಕೊಂಡು ಮತ್ತೆ ಹೊಡೆದವರು ದಾಖಲಿಸುವಂತ ಪ್ರಯತ್ನ. ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಈ ಓವರ್ನ 3ನೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಖಾಂತರವಾಗಿ 5ನೇ ಓವರ್ನ ಮುಕ್ತಾಯದ ಬಳಿಕ ತಡ ಮೊತ್ತ 43 ಇನ್ನು ಕೂಡ ಜಯವನ್ನು ದಾಖಲಿಸಬೇಕಾದ್ರೆ 48 ಓಟಗಳು ಬರಬೇಕಾಗಿದೆ ಅಂತಿಮ 18 ಚೆಂಡುಗಳಲ್ಲಿ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ರೆಡಿಯಾಗಿರ್ಬೇಕು, ಗಮನದಲ್ಲಿಟ್ಕೊಳ್ಳಿ. ರಾಕರ್ಸ್ ವರ್ಸಸ್ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗೋಡಿ ಮುಂದಿನ ಪಂದ್ಯವನ್ನು ಆಡ್ತಾರೆ. ಆ 2 ತಂಡಗಳು ಕೂಡ ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಈ ಹಂತದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ದಿನದ 6ನೇ ಪಂದ್ಯ ರೂಪದಲ್ಲಿ ಆ ಪಂದ್ಯ ಸಾಗುತ್ತೆ. ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ರಕ್ಷಿತ್ ಪ್ರಸ್ತುತ ಈ ಪಂದ್ಯವನ್ನು ಆಡ್ತಾ ಇಲ್ಲ. ಬೆಳಗಿನ ಅವಧಿಯಲ್ಲಿ ಮೊದಲ ಪಂದ್ಯವನ್ನು ಅವರು ತಂಡವನ್ನು ಕೂಡಿಕೊಂಡಿದ್ರು. ಬಹಳಷ್ಟು ಮಂದಿ ಯುವ ಆಟಗಾರರನ್ನು ಒಟ್ಟಾಯಿಸಿಕೊಂಡು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಇಲ್ಲಿ ಬ್ರಾಹ್ಮಿ
ಕಟ್ಟೆ ಫ್ರೆಂಡ್ಸ್ ಕಾಳಾವರ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 44ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಪವರ್ ಬ್ಲಾಸ್ಟ್ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಪ್ರದೀಪ ಬಹಳ ಶೋತಮರದ ಹೊಳತ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 48ಕ್ಕೆ ತಲುಪ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟ. ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಒಂದು ವಿಶಾಲವಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಈ ಮಾದರಿಯ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಕೂಡ. ಅಂತಿಮ ಚೆಂಡು ನೇರ ಗುರಿಯನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. తర్వాత ರನ್ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣೆ ಶಬರೀಶ ಮಾಡಿದ್ರು. ಮುಖಾಂತರವಾಗಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈವರೆಗೂ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಅಲ್ತಾಫ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 42 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಹೊಸ ಆಟಗಾರ ತನ್ಸೀಮ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಬಹಳ ಶುದ್ಧಪ್ರತ್ಯ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ ಬೌಂಡ್ರಿ ಚೆಕಿಂಗ್ ಆಗಿ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಬೌಂಡ್ರಿ ಅನ್ನುವಂತ ತೀರ್ಪು ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 56ಕ್ಕೆ ತಲುಪ್ತಾ ಇದೆ. ಅಂತಿಮ 11 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಬಹಳಷ್ಟು ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ಸೀಮ್ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 10 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಈ ಪರಿಸ್ಥಿತಿಯಲ್ಲಿ. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 57ಕ್ಕೆ ತಲುಪ್ತಾ ಇದೆ. ಕೊನೆಯ 3 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಈ ಹಂತದಲ್ಲಿ ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಒಂದು ಚೆಂಡು 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಭಾನುವಾರ ಸಂಜೆಯ ಪರಿಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮದ ವರ್ಣರಂಜಿತವಾಗಿರ್ತಕ್ಕಂಥ ಸಮಾರಂಭ ಕಾರ್ಯಕ್ರಮ. ಬಹಳಷ್ಟು ಮಂದಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯ ಕಾರ್ಯಕ್ರಮದ ಜೊತೆಗೆ ಆ ಒಂದು ಸಮಾರಂಭ ಕಾರ್ಯಕ್ರಮದ ಬಳಿಕ ಸಂಗೀತ ರಸದೌತಣ ಕಾರ್ಯಕ್ರಮ ಕೂಡ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಮುಖಾಂತರವಾಗಿ 7ನೇ ಓವರ್ನ ಮುಕ್ತಾಯದ ಬಳಿಕ 62 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡು 29 ಓಟಗಳು ಬರಬೇಕಾಗಿದೆ. ಇಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲೆಗ್ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಅಂಶಪಟ್ಟಿಯನ್ನು ಕಾಣ್ತಾ ಇದೆ. ಮೊತ್ತ 63 ಓಟಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 4 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೊದಲಾಗಿ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ 90 ಓಟವನ್ನು ದಾಖಲಿಸಿದ್ದಾರೆ. 91ರ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ 63 ಓಟವನ್ನಷ್ಟೇ ದಾಖಲಿಸಿದೆ. ಅಂತಿಮ ಹಂತದ ಒಂದು ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಈ ಮುಖಾಂತರ ಪಂದ್ಯಾಟದ 2ನೇ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಬಹುತೇಕ ಮುಂದಿನ ಹಂತದ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ತಂಡ. ಮೊದಲ ಜಯವನ್ನು ಕಂಡಂತ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಪ್ರಸ್ತುತ 2ನೇ ಪಂದ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಮುಂದಿನ ಹಂತ ಮತ್ತೆ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬ್ರಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರದಿಗೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ